ಯೋಗ ಜಗತ್ತಿಗೆ ಭಾರತ ಕೊಟ್ಟಿರುವಂತಹ ಮಹತ್ತರವಾದಂತಹ ಕೊಡುಗೆಗಳಲ್ಲಿ ಒಂದು. ಯೋಗ ಪದದ ಅರ್ಥ ಅಂದ್ರೆ ಕೂಡಿಕೊಳ್ಳೋದು, ಮಿಲನವಾಗೋದು ಅಂತ ಅರ್ಥ. ಜೀವಾತ್ಮ ಪರಮಾತ್ಮನ ಮಿಲನವೇ ಯೋಗ ಆಗ್ತದೆ. ಈ ಜೀವಾತ್ಮ ಪರಮಾತ್ಮನ ಮಿಲನದ ಸಾಧನೆಯಲ್ಲಿ ಯೋಗದಲ್ಲಿ ಹಲವಾರು ಮಾರ್ಗಗಳನ್ನ ಹೇಳ್ತಾರೆ. ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಮನಸ್ಸನ್ನ ಸದೃಢಗೊಳಿಸಿಕೊಂಡು, ನಂತರ ದೇಹವನ್ನ ಸದೃಢಗೊಳಿಸಿಕೊಂಡು, ನಂತರ ಪರಮಾತ್ಮನಲ್ಲಿ ಈ ಜೀವಾತ್ಮವನ್ನ ಲೀನ ಮಾಡೋದೇ ಅಷ್ಟಾಂಗ ಯೋಗ ಮಾರ್ಗ ಹೇಳ್ಕೊಟ್ರೆ, ಹಠಯೋಗ ಹೇಳ್ಕೊಡೋದು ಮೊದಲು ದೇಹವನ್ನ ಗಟ್ಟಿಗೊಳಿಸಿಕೊಂಡು ಆಮೇಲೆ ಮನಸ್ಸನ್ನ ಸದೃಢ ಮಾಡಿಕೊಂಡು ಆ ಪರಮಾತ್ಮನಲ್ಲಿ ಲೀನವಾಗೋದಕ್ಕಾಗಿ ಈ ಹಠಯೋಗದಲ್ಲಿ ಹೇಳ್ತಾರೆ. ಹೀಗೆ ಜೀವಾತ್ಮ ಮತ್ತು ಪರಮಾತ್ಮನ ಮಿಲನಕ್ಕಾಗಿ ಭಾರತೀಯ ಪದ್ಧತಿಯಲ್ಲಿ, ಭಾರತೀಯ ಪ್ರಾಚೀನ ಪರಂಪರೆಯಿಂದಲೂ ಸಹಿತ ಯೋಗದಂತಹ ಅದೆಷ್ಟೋ ಕೊಡುಗೆಗಳನ್ನ ಈ ಭಾರತ ಕೊಟ್ಟಿದೆ. ಆದರೆ ಪ್ರಸ್ತುತ ದಿನಮಾನಕ್ಕೆ ಜಗತ್ತಿನಲ್ಲಿರುವಂತಹ 80% ಹೆಚ್ಚು ದೇಶಗಳು ಯೋಗವನ್ನ ಮಾಡ್ತಾ ಇವೆ, ಯೋಗವನ್ನ ಆಚರಿಸ್ತಾ ಇವೆ. ಆದ್ರೆ ಯೋಗವನ್ನ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಂತಹ ನಾವುಗಳು ಮಾತ್ರ ಯೋಗವನ್ನ ಮಾಡದೆ, ಯೋಗವನ್ನ ಆಚರಿಸದೆ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಕಡೆ ಹೋಗ್ತಿರೋದು ದುರಾದೃಷ್ಟ.